ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕರ್ನೂಲ್ ಆಸ್ಪತ್ರೆ ಆವರಣದಲ್ಲಿ ಶೋಕ ಸಾಗರ. ಈಗ ಮುಗಿಲು ಮುಟ್ಟಿದಂತ ಮೃತರ ಸಂಬಂಧಿಕರ ಆಕ್ರಂದನ. ಬಸ್ ಆಕ್ಸಿಡೆಂಟ್ನಲ್ಲಿ ಮೃತಪಟ್ಟಿರುವಂತಹ ಸಂಬಂಧಿಕರ ಆಕ್ರಂದನ ಈಗ ಮುಗಿಲು ಮುಟ್ತಾ ಇದೆ. ಕರ್ನೂಲ್ ಬಳಿ ಆದಂತಹ ಬಸ್ ಅಪಘಾತ ಏನಿದೆ, ಪೂರ್ತಿಯಾಗಿ ಬಸ್ ಸುಟ್ಟು ಕರಕಲಾಗಿದೆ. ಅದರಲ್ಲಿ 20 ಮಂದಿ ಮೃತಪಟ್ಟಿದ್ದಾರೆ. ಮೃತದೇಹಗಳ ಮರಣೋತ್ತರ ಪರೀಕ್ಷೆ ಈಗ ಮುಕ್ತಾಯಗೊಂಡಿದೆ. ಮೃತದೇಹಗಳಿಂದ ಡಿಎನ್ಎ ಮಾದರಿ ಸಂಗ್ರಹಿಸಿ ಲ್ಯಾಬ್ಗೆ ರವಾನೆ ಮಾಡಿದ್ದಾರೆ. ಡಿಎನ್ಎ ವರದಿ ಬಂದ ನಂತರ ಮೃತದೇಹಗಳನ್ನು ಹಸ್ತಾಂತರ ಮಾಡಲಾಗುತ್ತೆ. ಗುರುತಿಸೋದಕ್ಕೆ ಆಗದೇ ಇರೋ ರೀತಿಯಾಗಿ ಪ್ರಯಾಣಿಕರು ಸುಟ್ಟು ಕರಕಲಾಗ್ಬಿಟ್ಟಿದ್ದಾರೆ. ಹೀಗಾಗಿ ಮೃತದೇಹಗಳನ್ನು ಗುರುತಿಸೋದಕ್ಕೆ ಇರುವಂಥದ್ದು ಒಂದೇ ದಾರಿ ಈಗ ಡಿಎನ್ಎ ಟೆಸ್ಟ್ ಮಾಡುವಂಥದ್ದು. ಹೀಗಾಗಿ ಡಿಎನ್ಎ ಸ್ಯಾಂಪಲ್ ತೆಗೆದುಕೊಂಡಿದ್ದಾರೆ, ಲ್ಯಾಬ್ಗೆ ಕಳುಹಿಸಿಕೊಟ್ಟಿದ್ದಾರೆ. ತದನಂತರದಲ್ಲಿ ಮ್ಯಾಚ್ ಮಾಡಿ ಆ ಬಾಡಿಗಳನ್ನು ಮೃತರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಸದ್ಯ ಆ ಕರ್ನೂಲ್ ಆಸ್ಪತ್ರೆಯ ಆವರಣದಲ್ಲಿ ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ. నా బంగారు మన వల్లమ్మ చిన్న చిన్న పిల్లలు నా తల్లి ఆడొంటారు నాయన మీరు. నా తమ్ముడు నా కూతురు నాకందరూ పోయిండు, నాగలేరు తల్లి. నా తల్లి ఆడొంటారు నాయన మీరు. నా తమ్ముడు నా కూతురు నాకందరూ పోయిండు, నాగలేరు తల్లి. నా బంగారు మన వల్లమ్మ చిన్న చిన్న పిల్లలు. నా తల్లి ఆడొంటారు నాయన మీరు. నా తల్లి ఆడొంటారు నాయన మీరు. నా తమ్ముడు నా కూతురు నాకందరూ ఏడే ఉందిరా కొద్దిగా నా తోకలేదు ఆరోగ్యం అన్నది. ఏడే ఉందిరా కొద్దిగా నా తోకలేదు ఆరోగ్యం అన్నది. ಕರ್ನೂಲ್ ಆಸ್ಪತ್ರೆಯ ಆವರಣದಲ್ಲಿ ಈಗ ಯಾರ್ಯಾರು ಮೃತಪಟ್ಟಿದ್ದಾರಲ್ಲ ಅವರ ಸಂಬಂಧಿಕರೆಲ್ಲರೂ ಕೂಡ ಜಮಾಯಿಸಿದ್ದಾರೆ. ಪ್ರತಿಯೊಬ್ಬರ ಕಣ್ಣಲ್ಲೂ ಕಣ್ಣೀರು ಜೊತೆಗೆ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಇವರ ಡಿಎನ್ಎ ಸ್ಯಾಂಪಲನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆ ಬಾಡಿ ಜೊತೆಗೆ ಮ್ಯಾಚ್ ಮಾಡ್ತಾರೆ ಡಿಎನ್ಎ ಜೊತೆಗೆ. ತದನಂತರದಲ್ಲಿ ಯಾವ್ಯಾವ ಮೃತದೇಹ ಯಾರಿಗೆ ಸಂಬಂಧಪಟ್ಟಿದ್ದು ಅಂತೇಳಿ ಪತ್ತೆ ಹಚ್ಚಿ ಅವರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಈಗಾಗಲೇ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ಮುಕ್ತಾಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಟ್ಟು 20 ಮಂದಿ ಮೃತಪಟ್ಟಿದ್ದು ಈ ಒಂದು ಅಪಘಾತದಲ್ಲಿ. ಕಾವೇರಿ ಟ್ರಾವೆಲ್ಸ್ಗೆ ಸಂಬಂಧಪಟ್ಟಂಥ ಬಸ್ ಏನಿದೆ, ಖಾಸಗಿ ಬಸ್, 41 ಜನರು ಪ್ರಯಾಣ ಮಾಡ್ತಾ ಇದ್ರು. ಬೆಳಗಿನ ಜಾವ 3:10 ಸಂದರ್ಭದಲ್ಲಿ ಬಸ್ ಹೋಗಿ ಬೈಕ್ಗೆ ಡಿಕ್ಕಿ ಹೊಡೆದಿದ್ದರ ಪರಿಣಾಮ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ನೋಡ್ತಾ ಇದ್ದಂತೆ ಬೆಂಕಿ ನಂದಿಸಬೇಕು ಅಂತ ಚಾಲಕರು ಟ್ರೈ ಮಾಡಿದ್ರು ಕೂಡ ಆಗಲಿಲ್ಲ. ಇಡೀ ಬಸ್ಗೆ ಬೆಂಕಿ ಹೊತ್ಕೊಂಡು ಅದರಲ್ಲಿದ್ದಂಥ 20 ಮಂದಿ ಮೃತಪಟ್ಟರೆ 21 ಮಂದಿ ಸೇಫ್ ಆಗಿದ್ದಾರೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಿದ್ದಾರೆ. ಆದರೆ ಈ ಮೃತದೇಹಗಳೇನಿದ್ದಾವೆ ಸಜೀವ ದಹನ ಆಗಿರೋದ್ರಿಂದ, ಪೂರ್ತಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರೋದ್ರಿಂದ ಗುರುತು ಹಚ್ಚೋದಕ್ಕಾಗಲ್ಲ ಯಾರ ಮೃತದೇಹ ಇದು, ಯಾವ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದು ಅಂತ. ಹೀಗಾಗಿ ಅಲ್ಲಿ DNA ಸ್ಯಾಂಪಲನ್ನು ತೆಗೆದುಕೊಂಡಿದ್ದಾರೆ ಅಲ್ಲಿ ಬಂದಂಥ ಸಂಬಂಧಿಕರಿಂದ. ತದನಂತರದಲ್ಲಿ ಆ ಬಾಡಿ DNA ಜೊತೆಗೆ ಮ್ಯಾಚ್ ಮಾಡ್ತಾರೆ. ಯಾವ್ದು ಮ್ಯಾಚ್ ಆಗುತ್ತೋ ಆ ಒಂದು ಬಾಡಿಯನ್ನು ಅವರ ಸಂಬಂಧಿಕರಿಗೆ ಹಸ್ತಾಂತರ ಮಾಡುವಂಥ ಪ್ರಕ್ರಿಯೆ ಕೂಡ ಆಗುತ್ತೆ. ಒಟ್ಟಿನಲ್ಲಿ ತಮ್ಮವರನ್ನು ಕಳ್ಕೊಂಡಿರುವಂಥವ್ರು ಏನಿದ್ದಾರೆ ಅವರೆಲ್ಲರೂ ಕೂಡ ಅಲ್ಲಿ ಆಸ್ಪತ್ರೆ ಮುಂಭಾಗದಲ್ಲಿ ಬಂದು ಅತ್ತು ಕರೆದು ಗೋಳಾಡ್ತಾ ಇದ್ದಾರೆ. ಕೆಲವರು ಮಕ್ಕಳನ್ನು ಕಳ್ಕೊಂಡಿದ್ದಾರೆ, ಇನ್ನು ಕೆಲವರು ಗಂಡನ ಕಳ್ಕೊಂಡಿದ್ದಾರೆ, ಹೆಂಡತಿ ಕಳ್ಕೊಂಡಿದ್ದಾರೆ.
ಸಂಬಂಧಿಕರನ್ನ ಕಳ್ಕೊಂಡಿರೋದು, ಕೆಲವರಂತೂ ಇಡೀ ಫ್ಯಾಮಿಲಿನೇ ಗಂಡ ಹೆಂಡತಿ ಮಗ ಮಗಳು ಎಲ್ಲರೂ ಕೂಡ ಸಾವನ್ನಪ್ಪಿರೋದು. ಹೀಗಾಗಿ ದೀಪಾವಳಿಗೆ ಅಂತ ಊರಿಗೆ ಹೋದವರು ವಾಪಸ್ ಬರ್ತಾ ಇದ್ದಂಥವ್ರು ಒಬ್ಬೊಬ್ರದ್ದು ಒಂದೊಂದು ರೀಸನ್ನು. ತಮ್ಮವ್ರನ್ನ ಕಳ್ಕೊಂಡಿರುವಂಥವರ ಆಕ್ರಂದನ ಕರ್ನೂಲ್ ಆಸ್ಪತ್ರೆಯ ಮುಂಭಾಗದಲ್ಲಿ ಮುಗಿಲು ಮುಟ್ತಾ ಇದೆ. ಸದ್ಯ ಮೃತದೇಹಗಳ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿದೆ. ಆದರೆ ಬಾಡಿ ಹಸ್ತಾಂತರ ಮಾಡುವಂಥ ಪ್ರಕ್ರಿಯೆ ಶುರು ಆಗಬೇಕು ಅಂದರೆ ಮೊದಲು DNA ಮ್ಯಾಚ್ ಮಾಡಬೇಕಾಗುತ್ತೆ. ತದನಂತರದಲ್ಲಿ ಆ ಪ್ರಕ್ರಿಯೆ ಕೂಡ ಶುರುವಾಗುತ್ತೆ.